ಗೀತಾ ಮಹಾತ್ಮೆ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಹೇ ಅರ್ಜುನನೇ, ಅಂತರ್ಯಾಮಿಯಾದ ಪರಮೇಶ್ವರನು ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಇದ್ದುಕೊಂಡು ತನ್ನ ಮಾಯೆಯಿಂದ ಶರೀರರೂಪಿ ಯಂತ್ರದ ಮೇಲೆ ಕುಳಿತು ಸರ್ವ ಜೀವಿಗಳನ್ನು ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅಲೆದಾಡಿಸುತ್ತಾ ಇರುತ್ತಾನೆ. ಮೋಕ್ಷ ಸನ್ಯಾಸ ಯೋಗವೆಂಬ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಯ ಅಂತಶ್ಚೈತನ್ಯ ಶಕ್ತಿಯೇ ತಾನು ಮತ್ತು ಅದರ ಪೂರ್ವಕೃತ ಕರ್ಮದ ಫಲವೇ ಅದರದರ ಹುಟ್ಟಿಗೆ ಹೇತುವಾಗುವುದು ಎಂಬುದನ್ನು ವಿಶದೀಕರಿಸಿದ್ದಾನೆ. ಸೂಕ್ಷ್ಮ ಜೀವಿಗಳಿಂದ ಹಿಡಿದು ವಿವೇಕವನ್ನು ಹೊಂದಿದ ಮಾನವರವರೆಗೂ ಪ್ರತಿ ಚಲನವಲನಗಳ ಕರ್ತಾರ ಪರಮಾತ್ಮನೇ ಆಗಿರುತ್ತಾನೆ. ಯಾವ ಜೀವಿ ಯಾವ ಕೆಲಸವನ್ನು ಯಾವ ಕರ್ಮವನ್ನು ಮಾಡಬೇಕೆಂಬುದು ಮತ್ತು ಯಾವ ಯಾವ ಫಲವನ್ನು ಪಡೆಯಬೇಕೆಂಬುದು ಅವರವರ ಸಂಚಿತ ಕರ್ಮವನ್ನು ಅವಲಂಬಿಸಿರುತ್ತದೆ. ಜೀವಿಯ ಒಳಗೆ ಇದ್ದು ಪರಮಾತ್ಮನು ಈ ಕರ್ಮಫಲ, ಪಾಪ, ಪುಣ್ಯ, ಕಾಲ, ದೇಶ, ಗುಣ, ಅವಸ್ಥೆ ಇವುಗಳಿಂದ ಹೊರತಾಗಿರುವನು. ಆದರೆ ಇವುಗಳ ಅಂಟು ಜೀವಿಗೆ ಇದ್ದು ಆಯಾ ಕರ್ಮಫಲವನ್ನು ಅನುಭವಿಸುವ ಕಾಲ ಒದಗಿದೊಡನೆ ಅದಕ್ಕೆ ತಕ್ಕುದಾದ ವಾತಾವರಣವಿದ್ದಲ್ಲಿ ಅವುಗಳ ಜನ್ಮವಾಗುವುದು. ಜನಿಸಿದ ಜೀವಿ ಮತ್ತೆ ಜನನಕ್ಕೆ ಕಾರಣವಾಗುವ ಕರ್ಮಗಳನ್ನೇ ಮಾಡಿದರೆ ಮತ್ತೆ ಜನನ ಮರಣಗಳ ಚಕ್ರದಲ್ಲಿ ಸಿಲುಕುವುದು. ಹಾಗಾಗಿಯೇ ಆಚಾರ್ಯ ಶಂಕರರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂದಿರುವರು. ವೈಷ್ಣವಿ ಮಾಯೆಗೊಳಪಟ್ಟ ಜೀವಿಗೆ ಯೋಗದಿಂದ ಪರಮಾತ್ಮನ ಅರಿವಾದೊಡನೆ ಕರ್ಮಬಂಧನ ಹರಿದು ಮುಕ್ತಿಯ ಪಥ ದೊರೆಯುವುದೆಂಬುದು ಭಾಗವತ ಅನುಭವ. ಪುಣ್ಯವಶಾತ್ ಮಾನವ ಜನ್ಮ ದೊರೆತಾಗ ಅದನ್ನು ಭೋಗಲಾಲಸೆಗಳ ಉಪಭೋಗಕ್ಕಾಗಿ ಮೀಸಲಿಡದೆ ಫಲಾಪೇಕ್ಷೆ ಇಲ್ಲದ ಧರ್ಮಯುತ ಕರ್ಮ ಮಾಡುತ್ತಾ ಕರ್ಮಬಂಧನಕ್ಕೊಳಪಡದೆ ಮುಕ್ತಿಯ ಪಥದಲ್ಲಿ ಸಾಗೋಣ. ಸಂತೆಗೆ ಬಂದವರು ತಿರುಗಿ ಮನೆಗೆ ಹೋಗುವರು. ಬಂದ ಹಾದಿಯನ್ನು ಮರೆಯದೆ ಮರಳಿ ಮನೆಗೆ ಹೋಗಬೇಕಾದುದು ಪ್ರತಿ ಜೀವಿಯ ಕರ್ತವ್ಯ. ಪರಮಾತ್ಮನ ಪರಂಧಾಮವೇ ಎಲ್ಲರ ನಿಜವಾದ ಮನೆಯಾಗಿದೆ. ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎಂದು ದಾಸರು ಹಾಡಿರುವುದು ಇದಕ್ಕಾಗಿಯೇ. ಸರ್ವರ ಉದ್ಧಾರಕ್ಕೆ ಕಾರಣವಾಗಬಲ್ಲ ಭಗವದ್ಗೀತಾ ಸಾರವನ್ನು ಎಲ್ಲರಿಗೂ ಹಂಚುತ್ತಿರುವ ಗೀತಾಜ್ಞಾನ ಯಜ್ಞಕ್ಕೆ ಜಯವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.